ಕತ್ ಕೈ ಕಳಿ ಹಲೋ ಚೆನ್ನಾಗಿಲ್ಲ ಹಂಗೆ ಅಷ್ಟೇ ಬರೋದು ಅವಳು ಖುಷಿ ನೋಡು ಅವಳಿಗೆ ಫೋನ್ ಅಂದ್ರೆ ಹೋಗ್ಬೇಕಂತೆ ಈಗ ಹೋಗಿ ಬಂದಾದ್ಮೇಲೆ ಆದ್ರೂ ಕೊಡ್ರಿ ಇಲ್ಲ ಹೋಗಕ್ ಮುಂಚೆನೆ ಬಂತಾರೆ ಸಂಜೆ ಹೊತ್ತಿಗೆ ಕೊಡ್ಬೋದು ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಡ್ಯಾನ್ಸ್ ಜೋಜಕಂದ ಡ್ಯಾನ್ಸ್ ಮಾಡಿ ಟಾಟಾ ಮಾಡಿ ಟಾಟಾ ಬಾಯ್ ಬಾಯ್ ಜನಗಳೇ ಬಾಯ್ ಬಾಯ್ ಜನಗಳೇ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ಬೆಳಗ್ಗೆ 7:30ಇಂದನೇ ವಿಡಿಯೋನ ಶುರು ಮಾಡ್ತಾರ ಅಂಥದ್ದು. 8 ಗಂಟೆಗೆ ಪೂಜೆನ ಶುರು ಮಾಡ್ಕೊಬೇಕಿತ್ತು. ಹಂಗಾಗಿ ಬೇಗನೆ ಎಲ್ಲರೂ ಕೂಡ ಎದ್ದು ರೆಡಿಯಾಗಿ ದೋಯ್ಸ್ರಿಗೂ ಕೂಡ ಫೋನ್ ಮಾಡಿದ್ದು 8 ಗಂಟೆಗೆ ಬರ್ತೀವಿ ಅಂತ ಹೇಳಿದರು. ಹಂಗಾಗಿ ಈಗ ಅವರು ಕೂಡ ಬಂದು ಪೂಜೆಗೆಲ್ಲ ಸಿದ್ಧತೆನ ಮಾಡ್ಕೊತಿದ್ದಾರೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಇನ್ನು ಶಿವು ಬಂದು ಪಂಚೆ ಹಾಕೋಬೇಕಿತ್ತಂತೆ, ಪ್ಯಾಂಟು ಶರ್ಟು ಹಾಕ್ಕೊಂಡಿದ್ರು. ಹಂಗಾಗಿ ದೊಯ್ಸರು ಬಂದಮೇಲೆ ಹೇಳಿದ್ರು ವೈಟು ಪಂಚೆ ಹಾಕ್ಕೊಂಡು ಬನೀನು ಹಾಕೊಂಬನ್ನಿ ಅಂತ ಹೇಳ್ಬಿಟ್ಟು. ಹಂಗಾಗಿ ಅಲ್ಲಿ ಬೀರು ಹತ್ರ ಜಾಗನೇ ಇರಲಿಲ್ಲ ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ದೊಯ್ಸರು ಅಲ್ಲೇ ಕುತ್ಕೊಬಿಟ್ಟಿದ್ರು ಪೂಜೆಗೆ. ಹಂಗಾಗಿ ಶಿವು ಹೆಂಗೋ ಸಾಹಸ ಮಾಡಿ ಪಂಚೆನ ತೊಗೊಂಡ್ರು ಹಾಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ಪೂಜೆಗೆ ಕುತ್ಕೋಬೇಕಂತ ಹೇಳಿದ್ರೆ ಪ್ಯಾಂಟು ಎಲ್ಲ ಹಾಕೊಂಡು ಕುತ್ಕೋಬಾರ್ದಂತೆ. ಹಂಗಾಗಿ ಇವಾಗ ಪಂಚೆ ಕೂಡ ಹಾಕೊಂಬರಕ್ಕೆ ಹೋಗಿದ್ದಾರೆ. ಅಷ್ಟೊತ್ತಿಗೆ ದೊಯ್ಸರು ಕೂಡ ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊತೀವಿ ಅಂತ ಹೇಳಿದ್ರು. ನಾವೆಲ್ಲ ರೆಡಿಯಾಗಿದ್ವಿ. ಇನ್ನು ಶಿವು ಒಬ್ಬರು ಪಂಚೆ ಹಾಕೊಂಬರ್ಬೇಕು. ಹಂಗಾಗಿ ನಮ್ಮ ಮಾವಂದೇ ಒಂದು ಪಂಚೆ ಇತ್ತು. ನಾವು ಪಂಚೆ ಏನು ತೊಗೊಂಡೋಗಿರಲಿಲ್ಲ, ದೊಯ್ಸರು ಕೊಡೋಕ್ಕೆ ಮತ್ತು ಹಸು ಮೇಲೆ ಹಾಕೋಕ್ಕೆ ಮಾತ್ರ ತೊಗೊಂಡೋಗಿರೋ ಅಂಥದ್ದು. ಇನ್ನು ಹೊಸ ಬಟ್ಟೆನೇ ಹಾಕೊಂಡು ಕುತ್ಕೋಬೇಕು ಅಂತ ಏನಿಲ್ಲ, ಹಳೆ ಬಟ್ಟೆನೂ ಕೂಡ ಹಾಕೊಬೋದು. ಹಂಗಾಗಿ ನಮ್ಮ ಮಾವಂದೇ ಒಂದು ಪಂಚೆನ ಹಾಕೊಂಡ್ರು. ಇನ್ನು ನಾವೆಲ್ಲ ಕೂಡ ರೆಡಿಯಾಗಿದ್ವಿ. ಇನ್ನು ಇವಾಗ ಪೂಜೆನೂ ಕೂಡ ಶುರು ಮಾಡ್ಕೊತಾ ಇದ್ದಾರೆ. ನಾವು ಯಶುಗೆ ಯಾಕೆ ಈ ಪೂಜೆನ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನವಗ್ರಹ ಪೂಜೆ ಅಂತ ಹೇಳ್ಬಿಟ್ಟು. ಇದು ಯಶು ಹುಟ್ಟಿದಾಗ ಅವಳು ಜನ್ಮ ನಕ್ಷತ್ರದಲ್ಲಿ ಯಾವುದಾದ್ರೂ ದೋಷ ಇತ್ತು ಅಂತ ಹೇಳಿದ್ರೆ, ಮಕ್ಕಳು ಹುಟ್ಟಬೇಕಾದ್ರೆ ಕಳ್ಳನ್ನ ಸುತ್ಕೊಂಡು ಹುಟ್ಟಿದ್ರೆ ಈ ಥರ ಪೂಜೆನ ಮಾಡಿಸ್ಬೇಕಂತೆ. ನವಗ್ರಹ ಪೂಜೆ ಮಾಡಿಸ್ಬಿಟ್ಟು ದಾನ ಕೊಡಬೇಕು ಹಸು ಕರುನ ಅಂತ ಹೇಳ್ತಾರೆ. ಹಂಗಾಗಿ ಯಶುಗೆ ಜನ್ಮ ನಕ್ಷತ್ರದಲ್ಲಿ ಆ ಥರ ಏನೂ ಇರಲಿಲ್ಲ. ಒಂದು ಕಳ್ಳನ್ನ ಸುತ್ಕೊಂಡು ಹುಟ್ಟಿದ್ಲು. ನಾವೇ ದೊಯ್ಸರಿನ ಕೇಳಿದ್ವಿ. ಅವಳು 2 ಕಳ್ಳು ಸುತ್ಕೊಂಡಿದ್ದು. ಡೆಲಿವರಿ ಆಗೋನಾಗ ಒಂದು ಕರಳು ಬಿಟ್ಟೋಗಿತ್ತು, ಇನ್ನೊಂದು ಕರಳು ಇತ್ತು ಅಂತೇಳಿ ಡಾಕ್ಟ್ರು ಹೇಳಿದ್ರು. ಹಂಗಾಗಿ ನಾವು ದೊಯ್ಸರ ಹತ್ರ ಕೇಳಿದ್ಕೆ ಅವರು ಆ ಥರ ಏನಿಲ್ಲ, ನವಗ್ರಹ ಪೂಜೆ ಮಾಡಿಸಿ ಶಾಂತಿ ಆಗುತ್ತೆ, ಮತ್ತು ಹುಟ್ಟಿರೋ ನಕ್ಷತ್ರ ಪ್ರಕಾರವಾಗೂ ಕೂಡ ಒಂದು ಸ್ವಲ್ಪ ನವಗ್ರಹದ ಪೂಜೆ ಮಾಡಿಸ್ಲೇಬೇಕು, ಹಸು ಕರು ದಾನ ಕೊಡಿ ಅಂತ ಹೇಳಿ ಬರ್ಕೊಟ್ಟಿದ್ರು. ಯಾರು ವಿಶ್ವಾಸದಲ್ಲಿರೋರು ಕುಂಕುಮ ಕೊಡ್ಬೇಕು ಬಾ ಅಂತ ಹೇಳಿದ್ರು. ಒಂದು ಅರ್ಧ ಗಂಟೆ ಅದು ಲಾಸ್ಟ್ ಅಂತಾನೆ. ಅದೇ ಇನ್ನು ಅರ್ಧ ಗಂಟೆಗೆ, ಇವಾಗ ಹೇಳಿದ್ರೆ ಇನ್ನು ಅರ್ಧ ಗಂಟೆಗೆ ಬರೋದು ಅವ್ರು. ಆಮೇಲೆ ಹೇಳಿದ್ರೆ ಇನ್ನು ಅರ್ಧ ಗಂಟೆ ಕೊಡಿಸ್ತಾರೆ. ಹಸು ಎಲ್ಲ ಬರೋದು ಎಷ್ಟು ಗಂಟೆಗೆ? ಅದು ಅರ್ಧ ಗಂಟೆಗೆ. ಲಾಸ್ಟ್ ಎಷ್ಟು ಗಂಟೆಗೆ ಮುಗೀತದೆ? ಅದನ್ನೇ ಹೇಳಿದೆ, ಇವಾಗ ಶುರು ಮಾಡಿದ ಅರ್ಧ ಗಂಟೆ ಮುಗೀತದೆ. ಹೌದಾ? ನಿಮ್ಮ ತಂದೆಯವರು 10 ಗಂಟೆಗೆ ಅಂತಿದ್ರು. ಟೈಮಿಗೆ ರೆಡಿ ಆಗಲ್ಲ ಯಜಮಾನ್ರೆ. ನಾನು ಬಂದಂಗೆ 8 ಗಂಟೆಗೆ ಹೇಳಿದ್ರಲ್ಲಿ ನಿಮ್ಮ ಮಗ ಅದನ್ನೇ ಇಲ್ಲ, ನೀವ್ ಎತ್ತಿದ್ರೆ ಅವ್ರು ಎತ್ತಿದ್ರೆ ಗೊತ್ತಿಲ್ಲ, ರೆಡಿ ಇದೀವಿ ಬನ್ರಿ ಅಂತ ಹೇಳಿದ್ರು. ಮೊನ್ನೆ ಇಲ್ಲೇ ದೇವಸ್ಥಾನದ ಇಲ್ಲೇ ಎಲ್ಲ ಮಾಡಿದ್ರು, ನಮ್ಮ ಅಪ್ಪನೇ ಬಂದಿದ್ರು. 8 ಗಂಟೆಗೆ ಬಂದಿದ್ದು, ಈಗ 9:15 ಶುರು ಮಾಡಿದಾಗ 10 ಗಂಟೆ ಆಗಿ ಹಂಗೆ ಗಂಜಲ ಹಂಚು. ಇನ್ನು ಬೆಳ್ಳಿ ಹಸು ಕರು ತೊಗೊಂಬರ್ಬೇಕಂತೆ ಪೂಜೆ ಮಾಡಲಿಕ್ಕೆ. ಹಂಗಾಗಿ ಬೆಳ್ಳಿದು ಒಂದು ಹಸು ಕರು ಮತ್ತು ನಿಜವಾಗಿರೋದು ಒಂದು ಹಸು ಕರು ಎರಡನ್ನೂ ತೊಗೊಂಬರ್ಬೇಕು. ಅಂದರೆ ಯಾರು ಸಾಕಿರ್ತಾರೆ ಹಸು ಅವ್ರಿಗೆ ಹೇಳಿ ಇಟ್ಕೊಂಬಂದ್ರು ಆಗುತ್ತೆ. ನಮ್ಮ ಮನೇಲಿ ಇತ್ತು ಅಂತ ಹೇಳಿದ್ರೆ ಅದನ್ನು ನಾವು ಮಡಗಿ ಪೂಜೆ ಮಾಡೋಂಗಿಲ್ಲ, ಬೇರೆಯವ್ರ ಮನೆಯಿಂದನೇ ತೊಗೊಂಡು ಬರಬೇಕಂತೆ. ಹಂಗಾಗಿ ಅದನ್ನು ಕೂಡ ನಮ್ಮ ಮಾವ ಹೇಳಿದರು ಬೇರೆಯವ್ರಿಗೆ, ಅವರು ಕೂಡ ತೊಗೊಂಬರ್ತೀವಿ ಅಂತ ಹೇಳಿದರು ಪೂಜೆ ಮಾಡೋ ಸಮಯಕ್ಕೆ. ಇನ್ನು ಒಬ್ಬರು ಮುತ್ತೈದರು ಕೂಡ ಬೇಕಂತೆ, ಮಗುನ ಹಸು ಕಾಲ್ಸಂದಿಲಾಸಿಂದ ಕೊಡಬೇಕಂತೆ. ಅವ್ರ ಕೈಯಿಂದ ತಾಯಿದಿರಾದವರು ನಾವು ಈಸ್ಕೋಬೇಕಂತೆ ಮಗುನ ಅಂತ ಹೇಳ್ತಾ ಇದ್ರು ದೊಯ್ಸರು. ಹಂಗಾಗಿ ಯಾರನ್ನಾದ್ರೂ ಒಬ್ಬರನ್ನ ಸ್ನಾನ ಮಾಡಿಕೊಂಡು ಬನ್ನಿ ಅಂತ ಹೇಳಿ ಕಳಿಸಿದ್ರು. ಹಂಗಾಗಿ ನಮ್ಮ ಅತ್ತೆನೂ ಕೂಡ ಹೇಳ್ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ ಇವಾಗ. ಇನ್ನು ನಾವು ಬೆಳ್ಳಿ ಹಸು ಕರು ತೊಗೊಂಬಂದಿರ್ತೀವಲ್ಲ ಅದನ್ನು ದಾನವಾಗಿ ಪುರೋಹಿತರಿಗೆ ಕೊಡಬೇಕಂತೆ. ಹಾಗಾಗಿ ಒಂದು ಪಂಚೆ, ಒಂದು ಟವಲ್ಲು ಮತ್ತು ಕುಂಬಳಕಾಯಿ ಮಿಸ್ ಮಾಡ್ದಲ್ಲೇ ತೊಗೊಂಡು ಬರಬೇಕು ದೊಯ್ಸರಿಗೆ. ಅದು ತೊಟ್ಟಿರೋ ಅಂಥ ಕುಂಬಳಕಾಯಿ ಆದರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಮೊಸರು ಒಂದ್ ಬಟ್ಲಲ್ಲಿ ಹಾಕೋಬಿಡ್ರಿ, ಹಾಲು ಮೊಸರು ಎರಡುವೆ ಒಟ್ಟಿಗೆ ಒಟ್ಟಿಗೆ. ಅಷ್ಟೊಂಥರ ಬೇಡ ಕೊಡಿ.
ಇನ್ನು ಪುರೋಹಿತರು ಬಂದು ಅವ್ರ ಮಗನ್ನ ಕಳಿಸಿದ್ರು ಇವತ್ತು ಪುರೋಹಿತಿಗೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು. ಇವತ್ತು ಸುಬ್ರಹ್ಮಣ್ಯ ಷಷ್ಠಿ ಇರೋದ್ರಿಂದ ಅವ್ರ ಮನೇಲೂ ಕೂಡ ಪೂಜೆ ಇತ್ತಂತೆ. ಹಂಗಾಗಿ ಇವರು ಕೂಡ ಅಚ್ಚುಕಟ್ಟಾಗಿ ಪೂಜೆನ ಮಾಡ್ತಿದ್ದಾರೆ. ಇನ್ನು 1 ರೂಪಾಯಿ ಕಾಯಿನ್ನು ಕೂಡ ತೊಗೊಂಡು ಬನ್ನಿ ಅಂತ ಹೇಳಿದರು 50. ಹಂಗಾಗಿ ಪ್ರತಿಯೊಂದು ವಿಳ್ಯದೆಲೆ ಮೇಲೂ ಕೂಡ 1 ರೂಪಾಯಿ ಕಾಯಿನ್ನ ಇಟ್ಬಿಟ್ಟು ಪೂಜೆನ ರೆಡಿ ಮಾಡ್ತಾ ಇದ್ದಾರೆ. ಅಂದರೆ ಪ್ರತಿಯೊಂದು ನವಗ್ರಹಗಳು 9 ಗ್ರಹಗಳು ಏನಿರ್ತವೆ ಅದೇ ಥರನೇ 9 ವಿಳ್ಯದೆಲೆ, 9 ಜೊನ್ನೆ ಮತ್ತು 9 ಥರ ಧಾನ್ಯಗಳನ್ನ ಮಡಗ್ಬಿಟ್ಟು ಪ್ರತಿಯೊಂದು ಇದ್ರ ಮೇಲೂ ಬಾಳೆಹಣ್ಣು ಮತ್ತು ಎಲ್ಲ ಇಟ್ಬಿಟ್ಟು ಅದಕ್ಕೆ 1 ರೂಪಾಯಿ ಕಾಯಿನ್ನು ಕೂಡ ಇಟ್ಟು ಈ ಥರ ನವಗ್ರಹ ಅಂತ ಅಂದರೆ ಈ ಥರ ಪೂಜೆನ ಶುರು ಮಾಡೋದಂತೆ. ಹಾಗಾಗಿ ಇನ್ನು ಯಶು ಹುಡ್ತಾಗ ಜಾತಕ ಬರೆದಿದ್ರಲ್ಲ ಇವ್ರ ಅಪ್ಪ ಅವರೇ ಬರೆದಿರೋದು, ಅದನ್ನು ಕೂಡ ನೋಡ್ತಾಯಿದ್ರು. ನಕ್ಷತ್ರ ರಾಶಿ ಎಲ್ಲ ಯಾವ್ದು ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಅದನ್ನೆಲ್ಲ ಓದ್ಕೊಂಡು ಇಟ್ಕೊಂಡು ಇವಾಗ ಪೂಜೆನ ಶುರು ಮಾಡ್ತಾ ಇದ್ದಾರೆ. ಇನ್ನು ಕುಂಬಳಕಾಯಿ ತೊಟ್ಟಿರೋದು ಕೊಟ್ರೇ ಅಂತಲೇ ನಮಗೆ ಒಳ್ಳೇದಾಗೋದಂತೆ. ಇಲ್ಲ ಅಂತ ಅಂದರೆ ಅದು ಯಾವುದೇ ಥರ ಪೂಜೆ ಸಲ್ಲದಿಲ್ವಂತೆ. ದೊಯ್ಸರಿಗೆ ಮೇಯ್ನು ಕುಂಬಳಕಾಯಿ ತೊಟ್ಟಿರೋ ಅಂಥದ್ದೇ ಬೇಕು ಅಂತ ಹೇಳಿದ್ರು. ಆಲ್ಮೋಸ್ಟು ಬೆಂಗಳೂರು ಮಾರ್ಕೆಟ್ಗೆ ಬರೋವಂಥ ಕುಂಬಳಕಾಯಿಲೆಲ್ಲ ತೊಟ್ಟು ಅಷ್ಟಾಗಿ ಇರೋದಿಲ್ಲ. ಹಾಗಾಗಿ ನಮ್ಮ ಮನೆ ಕೆಳಗಡೆನೇ ಕುಂಬಳಕಾಯಿನ ಬೆಳೆದಿದ್ದಾರೆ. ಅವ್ರ ಹತ್ರ ಕೇಳಿದ್ದಕ್ಕೆ ಕೊಟ್ಟರು. 10 ರೂಪಾಯಿ ಕೊಟ್ಬಿಟ್ಟು ಈಸ್ಕೊಂಡಿದ್ವಿ, ಹಂಗೆ ಈಸ್ಕೊಬಾರ್ದು ಅಂತ ಹೇಳ್ಬಿಟ್ಟು ನಾವು ಎಕ್ಸ್ಟ್ರಾ ಕೊಡೋಕ್ಕೆ ಹೋದ್ವಿ, ಅವ್ರು ಈಸ್ಕೊಳ್ಳಿಲ್ಲ. ಹಂಗಾಗಿ 10 ರೂಪಾಯಿ ಕೊಟ್ಟು ದಾನ ಕೊಡಲಿಕ್ಕೆ ಅಂತ ಹೇಳಿ ಈಸ್ಕೊಂಡಿರೋ ಅಂಥದ್ದು. 10 ಗಂಟೆಗೆಲ್ಲ ಹೋಗ್ಬೇಕಂತೆ. ಈಗ ಹೋಗಿ ಬಂದಾದ್ಮೇಲೆ ಆದ್ರೂ ಕೊಡ್ರಿ, ಇಲ್ಲ ಹೋಗಕ್ ಮುಂಚೆನೆ ಬಂತಾರೆ ಸಂಜೆ ಹೊತ್ತಿಗೆ ಕೊಡ್ಬೋದು ಅದ್ರಲ್ಲಿ ತಪ್ಪಿಲ್ಲ. ಇನ್ನು ನಾವು ಪೂಜೆ ಮಾಡಬೇಕಾದ್ರೆ ಯಾರೂ ಕೂಡ ವಿಡಿಯೋ ಮಾಡಲಿಕ್ಕೆ ಇರಲಿಲ್ಲ. ಹಾಗಾಗಿ ನಾವು ಯಾವುದೇ ಥರ ಕ್ಲಿಪ್ಪಿಂಗ್ಸ್ನ ತಗೊಳಕ್ಕಾಗಲಿಲ್ಲ. ನಾನು ಸ್ವಲ್ಪ ಇದನ್ನು ಆ್ಯಡ್ ಮಾಡ್ತಾ ಇರೋದು ಅಷ್ಟೇ. ಇನ್ನು ಒಳಗಡೆ ಪೂಜೆ ಎಲ್ಲ ಮುಗೀತು. ನವಗ್ರಹಗಳಿಗೆ ಈಗ ಹಸುಗೆ ಕೂಡ ಪೂಜೆ ಮಾಡಲಿಕ್ಕೆ ಬಂದಿದ್ದೀವಿ. ಇನ್ನು ಒಬ್ಬರು ಮುತ್ತೈದೆಯರು ಬೇಕು ಅಂತ ಹೇಳಿದ್ರಲ್ಲ, ಹಂಗಾಗಿ ಅವರು ಕೂಡ ರೆಡಿ ಮಾಡ್ಕೊಂಬರ್ಲಿಕ್ಕೆ ಹೋಗಿದ್ದಾರೆ. ಇನ್ನು ಇವಾಗ ಹಸು ಕರುನು ಕೂಡ ತೊಗೊಂಡು ಬಂದಿದ್ದಾರಲ್ಲ, ಕಾಲು ಎಲ್ಲ ತೊಳೆದ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಟು ಹಸುಗೆ ಕರುಗೆ ಹೂವು ಹಾಕ್ಬಿಟ್ಟು ಇನ್ನು ಮುತ್ತೈದೆಯರು ಬಂದಮೇಲೆ ಅವ್ರ ಹತ್ರ ಪಾಪುನ ಕೊಟ್ಬಿಟ್ಟು ಅವ್ರ ಕೈಯಿಂದ ಹಸು ಕಾಲು ಸಂದಿಲಾಸಿಂದ ಈಸ್ಕೋಬೇಕಂತೆ ನಾವು. ಆವಾಗ ಅದು ಹಸು ಕರು ದಾನ ಕೊಟ್ಟಂಗೆ ಅಂತ ಹೇಳ್ತಾರೆ. ಇವಾಗ ಈ ಪೂಜೆನ ಮಾಡಲಿಲ್ಲ ಅಂತ ಹೇಳಿದ್ರೆ ಮದುವೆ ಆಗೋ ಟೈಮಲ್ಲಿ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳ್ತಾಯಿದ್ರು. ಹಂಗಾಗಿ ಪ್ರತಿಯೊಬ್ಬರಿಗೂ ಕೂಡ ನವಗ್ರಹ ದಾನ ಕೊಡಬೇಕು ಅಂತೇಳಿ ಬಂದಿದ್ರೆ ಮಿಸ್ ಮಾಡ್ದಲ್ಲೇ ಚಿಕ್ಕ ಮಗು ಇದ್ದಾಗಲೇ ಕೊಟ್ಬಿಡ್ಬೇಕು. ದೊಡ್ಡವರಾದ್ಮೇಲೆ ಹಸು ಕಾಲು ಸಂದಿಲಾಸಿ ನುಸಿಲಿಕ್ಕೆ ಎದುರ್ಕೊಂತಾರಲ್ಲ, ಹಂಗಾಗಿ ಮಗು ಇದ್ದಾಗಲೇ ಈ ಪೂಜೆನ ಆದಷ್ಟು ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳಿ ದೊಯ್ಸರು ಕೂಡ ಹೇಳ್ತಾಯಿದ್ರು. ನಾವು ಇನ್ನೂ ಸ್ವಲ್ಪ ಬೇಗನೆ ಕೊಡಬೇಕಿತ್ತು, ಸ್ವಲ್ಪ ಲೇಟ್ ಆಯಿತು. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ವಿಡಿಯೋ ಮಾಡಲಿಕ್ಕೆ ಯಾರೂ ಇರಲಿಲ್ಲ, ಹಾಗಾಗಿ ಯಾವುದೇ ಥರ ವೀಡಿಯೋಸ್ ಏನು ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ. ಸದ್ಯಕ್ಕೆ ಪೂಜೆ ಅಂತೂ ಅಚ್ಚುಕಟ್ಟಾಗಾಯಿತು ಅಂತಲೇ ಹೇಳ್ಬೋದು ಅಲ್ವಾ ಯಶಿಮಾ? ಇನ್ನು ಈ ಪೂಜೆಗೆ ರಿಲೇಷನ್ ಯಾರನ್ನೂ ಕರೆದಿರಲಿಲ್ಲ, ಬರೀ ಅಕ್ಕಪಕ್ಕ ಮನೆಯವ್ರನ್ನ ಕರೆದ್ಬಿಟ್ಟು ಮಾಡಿರೋ ಅಂಥದ್ದು. ಗಂಡ ಹೆಂಡ್ತಿ ಮಗು ಇಷ್ಟೇ ಜನ ಇದ್ದರೆ ಸಾಕು ಅಂತ ಹೇಳಿದ್ರು ಈ ಪೂಜೆಗೆ. ಹಂಗಾಗಿ ಯಾರನ್ನೂ ಕೂಡ ಊರಿಂದಾಗಲಿ ಬೆಂಗಳೂರಿಂದಾಗಲಿ ಯಾರನ್ನೂ ಕರೆದಿರಲಿಲ್ಲ. ನಮ್ಮ ಮನೆಯವರೇ ಕುತ್ಕೊಂಡು ಮಾಡಿದ್ವಿ. ಇದೇನೇ ಬೆಳ್ಳಿ ಹಸು ಕರು, ಇದನ್ನೇ ತೊಗೊಂಬಂದು ದೊಯ್ಸರಿಗೆ ಕೊಟ್ಟಿರೋ ಅಂಥದ್ದು. ಇನ್ನು ನಾವು ಅಡುಗೆ ಏನೂ ಮಾಡಿಸಿರಲಿಲ್ಲ, ಮನೆಯಲ್ಲಿ ಸ್ವೀಟ್ ತೊಗೊಂಬಂದು ಅರ್ಶಿನ ಕುಂಕುಮ ಜೊತೆ ಕೊಟ್ಟಿದ್ದು ಅಷ್ಟೇ. ರಿಲೇಷನ್ ಎಲ್ಲ ಕರೆದು ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಅಂತ ಹೇಳಿದ್ರು, ಮಾಡ್ಬೋದಂತೆ. ಆ ಥರ ಏನು ಅವಶ್ಯಕತೆ ಇಲ್ಲ. ಇದು ಮಗುಗೆ ದೋಸೆ ಕಳಿಯೋದ್ರಿಂದ ಸಿಂಪಲಾಗಿ ಮಾಡಿದ್ರೂ ಕೂಡ ಆಗುತ್ತೆ ಅಂತ ಹೇಳ್ತಾಯಿದ್ರು. ನಾವು ಇದೇ ಥರನೇ ಮಾಡಿರೋ ಅಂಥದ್ದು. ಇನ್ನು ಪೂಜೆ ಎಲ್ಲ ಅಚ್ಚುಕಟ್ಟಾಗಾಯಿತು. ಇವಾಗ ಹಸು ಸಂದಿಯಿಂದ ಯಶುನ ಈಸ್ಕೊಬೇಕು. ಹಾಗಾಗಿ ಅವರು ರೆಡಿ ಆಗಿಬಿಟ್ಟು ಬರ್ತೀನಿ ಅಂತೇಳಿ ಹೋಗಿದ್ರು. ಇನ್ನು ಅವರು ಕೂಡ ರೆಡಿಯಾಗಿ ಬಂದರು. ಇನ್ನು ಪೂಜೆ ಇಲ್ಲೂ ಕೂಡ ಮುಗೀತು. ಹಸು ಸಂದಿಲಾಸಿ ಯಶುನು ಕೂಡ ಈಸ್ಕೊಂಡು ಇನ್ನು ತುಂಬ ದಿನದಿಂದ ಶಿವು ಸಾಸ್ಲಿಗೆ ಹೋಗ್ಬೇಕು ಅಂತೇಳಿ ಅನ್ಕೊತಾನೆ ಇದ್ರು. ನಾನು ಫ್ಯಾಮಿಲಿ ಸಮೇತಕ ಹೋಗ್ಬೇಕು ಅಂತೇಳಿ ತುಂಬಾ ಆಸೆ ಪಟ್ಟಿದ್ದೆ ಅಂತಲೇ ಹೇಳ್ಬೋದು. ನಮ್ಮ ಅತ್ತೆ, ನಮ್ಮ ಮಾವ, ಶಿವು, ನಾನು, ಯಶು ಎಲ್ಲ ಜೊತೆಲಿ ಹೋಗ್ಬೇಕು ಅಂತೇಳಿ. ಕೊನೆಗೂ ಇವತ್ತು ಆ ಆಸೆ ಕೂಡ ಈಡೇರ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಪೂಜೆನೂ ಕೂಡ ಮಾಡ್ತಾಯಿದ್ದೀವಿ. ಸಾಸ್ಲಿಗೆ ಬಂದು ಆದರೂ ಕೂಡ ಇವತ್ತು ಇಷ್ಟೊಂದು ಜನ ರಶ್ ಇದ್ದಾರೆ ಅಂತ ಹೇಳಿ ನೋಡ್ತಾ ಇರ್ಬೋದು. ಅವತ್ತು ಬಂದಾಗಲೂ ಕೂಡ ಇಷ್ಟೊಂದು ಜನ ರಶ್ ಇದ್ದರು, ಇವಾಗಲೂ ಕೂಡ ತುಂಬ ರಶ್ ಇದೆ ಅಂತಲೇ ಹೇಳ್ಬೋದು. ನೀರು ನೋಡ್ತಾ ಇರ್ಬೋದು ಎಷ್ಟು ಗಲೀಜು ಮಾಡಿಬಿಟ್ಟಿದ್ದಾರೆ ಎಲ್ಲರೂ ಸೇರಿ ಅಂತೇಳಿ. ಎಲ್ಲರೂ ಅಲ್ಲೇ ಗಂಧದ ಕಡ್ಡಿ, ಕವರು, ವಿಳ್ಯದೆಲೆ, ಹೂವು ಎಲ್ಲ ಹಾಕೋದ್ರಿಂದ ನೀರೆಲ್ಲ ಫುಲ್ಲು ಕುಂಕುಮ ಎಲ್ಲ ಮಿಕ್ಸ್ ಆಗಿ ಬರೋದ್ರಿಂದ ಎಲ್ಲ ಅದೇ ಥರನೇ ಆಗಿದೆ. ಅಂದರೆ ಎಲ್ಲರೂ ಕೂಡ ಇದೇ ಥರನೇ ಮಾಡೋ ಅಂಥದ್ದು. ಹಾಗಾಗಿ ನಾವು ಕೂಡ ಅದೇ ಥರನೇ ಮಾಡಿದ್ದೀವಿ. ವಿಳ್ಯದೆಲೆಗೆ ಕರ್ಪೂರ ಹಾಕ್ಬಿಟ್ಟು ನೀರೊಳಗಡೆ ಬಿಡಲೇಬೇಕಂತೆ. ಅವಾಗಿನಿಂದ ಯಾವ ಥರ ರೂಢಿ ಮಾಡ್ಕೊಂಬಂದಿರ್ತಾರೆ ಎಲ್ಲರೂ ಕೂಡ ಅದೇ ಥರನೇ ಮಾಡೋ ಅಂಥದ್ದು. ನಾನು ಫಸ್ಟ್ ಟೈಮ್ ಬಂದಾಗ ಆ ಥರ ಬಿಟ್ಟಿರಲಿಲ್ಲ, ಯಾಕಂದರೆ ನನಗೆ ಆ ಥರ ಎಲ್ಲ ಗಲೀಜು ಮಾಡೋದು ಇಷ್ಟ ಇಲ್ಲ. ಹಂಗಾಗಿ ಮಾಡಿರಲಿಲ್ಲ. ಈ ಸರಿ ನಮ್ಮ ಅತ್ತೆ ಎಲ್ಲ ಬಂದಿರೋದ್ರಿಂದ ನಮ್ಮ ಅತ್ತೆ ಬಿಡಲೇಬೇಕು ಬಿಡಿ ಅಂತ ಹೇಳಿದ್ರು. ಒಂದು 10 ನಿಮಿಷ ಉರಿದ್ರೂ ಪರವಾಗಿಲ್ಲ ಬಿಡಿ ಅಂತ ಹೇಳಿದ್ರಿಂದ ನಾನು ಕೂಡ ಬಿಟ್ಟಿದ್ದೆ. ತುಂಬ ಚೆನ್ನಾಗಿ ಉರಿತಾ ಇತ್ತು.
ಇನ್ನು ದೇವ್ರಿಗೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು ಅಂತ ಹೇಳಿ ನಾನು ಅನ್ಕೊತೀನಿ. ಹಿರಿಯವರು ಆ ಥರ ಎಲ್ಲ ಯೋಚನೆ ಮಾಡಲ್ಲ. ಹಳೆ ಕಾಲದಿಂದ ಏನು ನಡ್ಸ್ಕೊಂಬಂದಿರ್ತಾರೆ ಆ ಪದ್ಧತಿಗಳನ್ನ ನಾವು ಮಾಡಲೇಬೇಕು ಅಂತ ಹೇಳ್ತಾರೆ. ಇನ್ನು ನಮ್ಮ ಮಾವಂಗೆ ನಿಂತ್ಕೊಳ್ಳೋಕ್ಕೆ ಆಗಲ್ಲ ಇಲ್ಲಿ. ಇನ್ನು ನಮ್ಮ ಅತ್ತೆಗೂ ಕೂಡ ಕಾಲು ಮುರಿದೋಗಿರೋದ್ರಿಂದ ಅವ್ರಿಗೂ ಕೂಡ ಸ್ಟೆಪ್ ಎಲ್ಲ ಇಳ್ದು ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ. ಹಂಗಾಗಿ ಇಲ್ಲಿಂದನೇ ಪೂಜೆನ ಮಾಡ್ತಾ ಇದ್ದಾರೆ. ಮನಸ್ಸಲ್ಲಿ ಭಕ್ತಿ ಇದ್ದರೆ ಸಾಕು, ಎಲ್ಲಿ ಬೇಕಾದರೂ ಭಗವಂತ ಒಲಿಬೇಕು ಅಂತ ಹೇಳಿದ್ರೆ ಒಲ್ದೇ ಒಲಿತಾನೆ ಅಂತಲೇ ಹೇಳ್ಬೋದು. ಇನ್ನು ಇವ್ರಿಗೆ ಹಾವು ಕಚ್ಚಿ ಒಂದು 3ರಿಂದ 4 ತಿಂಗಳಾಗಿದೆ. ರೀಸೆಂಟಾಗಿ ಕಚ್ಬಿಟ್ಟಿತ್ತು ಮನೇಲೇ ಬಂದು. ಹಂಗಾಗಿ ನಾನು ಕೂಡ ಹರಕೆ ಮಾಡಿದ್ದೆ ನಮ್ಮ ಅತ್ತೆನ ಕರ್ಕೊಂಡು ಸಾಸ್ಲಿಗೆ ಬರ್ತೀವಿ ಅಂತ ಹೇಳ್ಬಿಟ್ಟು. ಹಂಗಾಗಿ ಅವ್ರನ್ನೂ ಕೂಡ ಬಲವಂತ ಮಾಡಿ ಕರ್ಕೊಂಡು ಬಂದಿರೋ ಅಂಥದ್ದು. ಪಾಪ ಅವ್ರಿಗೆಲ್ಲ ನಿಂತ್ಕೊಂಡು ಇಲ್ಲೆಲ್ಲ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ. ಆದ್ರೂ ತುಂಬ ಒತ್ತಾಯ ಮಾಡಿ ಇವತ್ತು ನಮ್ಮ ಅತ್ತೆ ನಮ್ಮ ಮಾವನ್ನ ಕರ್ಕೊಂಡು ಬಂದಿದ್ವಿ, ಶಿವು ನಾನು ಇಬ್ಬರು ಸೇರಿ. ಅವ್ರಿಗೆ ಯಾವ ಥರ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಗರ್ಭಗುಡಿ ಹತ್ರನೇ ಕಾರ್ನ ತೊಗೊಂಡೋಗಿ ನಿಲ್ಲಿಸ್ಬೇಕು. ಅಲ್ಲಿಂದ ಇಳಿದ್ಬಿಟ್ಟು ಕೂಡ ಅವ್ರಿಗೆ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ. ಆ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಕಾಲುಗಳು ತುಂಬಾ ಊದ್ಕೊಂಡಂಗೆ ಆಗ್ಬಿಟ್ಟಿದೆ. ಯಾಕೆ ಈ ಥರ ಆಯಿತು ಅಂತೇಳಿ ಗೊತ್ತಿಲ್ಲ. ತುಂಬಾ ಜಾಸ್ತಿ ಹುಷಾರಿಲ್ದಂಗೆ ಆಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಈ ನಡುವೆ. ಇನ್ನು ನಾವಂತೂ ತುಂಬ ಒತ್ತಾಯ ಮಾಡಿ ಕರ್ಕೊಂಡು ಬಂದಿದ್ವಿ. ಇನ್ನು ಇವಾಗಲೇ ಬರೋಕ್ಕಾಗಲ್ಲ ಅಂತ ಹೇಳಿದ್ರೆ ಮುಂದಕ್ಕೆ ನೀವು ಯಾವತ್ತೂ ಬರೋಕ್ಕಾಗೋದಿಲ್ಲ ಬನ್ನಿ ಅಂತ ಹೇಳ್ಬಿಟ್ಟು ತುಂಬಾ ಬಲವಂತ ಮಾಡಿ ಕರ್ಕೊಂಡು ಬಂದಿರೋ ಅಂಥದ್ದು. ಯಶು ಜೊತೆ ಫಸ್ಟ್ ಟೈಮು ಅವ್ರ ತಾತ ಅಜ್ಜಿ ಎಲ್ಲ ದೇವಸ್ಥಾನಕ್ಕೆ ಬಂದಿರೋ ಅಂಥದ್ದು ಸಾಸ್ಲಿಗೆ. ಇಲ್ಲಿಂದ ಮುಗಿಸ್ಕೊಂಡು ಕಬ್ಲಿ ದೇವಸ್ಥಾನಕ್ಕೂ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಇನ್ನು ಮನೇಲೂ ಕೂಡ ಅಚ್ಚುಕಟ್ಟಾಗಿ ಪೂಜೆ ಆಯಿತು. ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಸ್ವಲ್ಪ ಮುಖ ಎಲ್ಲ ಡಲ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಎಲ್ಲರದೂ ಕೂಡ. ಇನ್ನು ನಮ್ಮ ಅತ್ತೆ ಮಾವ ತುಂಬಾ ಸಾಹಸ ಮಾಡಿ ಲೈನ್ಗೂ ಕೂಡ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇದೇ ಫಸ್ಟ್ ಟೈಮು. ಇಲ್ಲ ಸ್ವಲ್ಪ ನಿಧಾನಕ್ಕೆ ನಡ್ಕೊಂಬರ್ತೀನಿ ಅಂತೇಳಿ ನಮ್ಮ ಮಾವನು ಕೂಡ ಹೋಗ್ತಾಯಿದ್ರು. ಇನ್ನು ನಾವು ಕೂಡ ಅವರಿಂದನೇ ಬರ್ತಾಯಿದ್ವಿ. ಇನ್ನು ಇದೇನೇ ಸಾಸ್ಲು ಸಂಬಪ್ಪ ದೇವರು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು. ಸರಿ ಬಂದಾಗಲೂ ಕೂಡ ಇದೇ ಥರ ಅಲಂಕಾರನ ಮಾಡಿದರು. ತುಂಬಾ ಇಷ್ಟ ಆಯಿತು ದೇವರು ಅಂತ ಹೇಳ್ಬೋದು. ಇದು 2ನೇ ಸರಿ ನೋಡ್ತಾರ ಅಂಥದ್ದು ದೇವ್ರನ್ನ ನಾನು. ಏನಂತ ಹೇಳ್ಕೊಟ್ರು? 100 ಗ್ರಾಮು ಕೊಬ್ಬರಿ ಎಣ್ಣೆ, ಪಚ್ಚಕರ್ಪೂರ ನೈಟ್ ಹೊತ್ತು ಬಟ್ಲಿಗೆ ಹಾಕ್ಬಿಟ್ಟು ಬಿಸಿ ಮಾಡಿಬಿಟ್ಟು ಕೊಟ್ಟಿರೋ ಔಷಧಿನೂ ಆಮೇಲೆ ಬೆಳಗ್ಗೆ ಸ್ನಾನ ಮಾಡಬೇಕು. ಮೈಯಲ್ಲಿ ಅಲರ್ಜಿ ಥರ ಗಾಯ ಆಗಿತ್ತು ಅಂತ ಹೇಳಿದ್ರೆ, ಇಲ್ಲ ದೇವ್ರದ್ದು ಗಾಯ ಅಂತ ಹೇಳಿದ್ರೆ, ಯಾವುದೇ ಥರ ಚರ್ಮ ಕಾಯಿಲೆ ರೋಗ ಏನಾದ್ರು ಇದ್ರೂ ಕೂಡ ಇಲ್ಲೇ ವಾಸಿ ಆಗುತ್ತೆ. ಈ ದೇವರು ಆ ಥರದಕ್ಕೆಲ್ಲ ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ಉತ್ತದ ಮಣ್ಣ ತಗೊಂಡೋಗಿ ಹಚ್ಬಿಟ್ರೆ ಸಾಕು ಬೇಗನೆ ಹುಷಾರಾಗ್ಬಿಡೋದು. ಇವಾಗಲೂ ಕೂಡ ಮಾರ್ತಾಯಿದ್ರು. ಶಿವು ಕೂಡ ತಗೊಂಡಿದ್ದಾರೆ. ಅವ್ರಿಗೆ ಸ್ವಲ್ಪ ಅಲರ್ಜಿ ಥರ ಇತ್ತು ಹಂಗಾಗಿ. ಇನ್ನು ನಾವು ಕೂಡ ಸಾಸ್ಲಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕಬ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ, ಬಸವಣ್ಣನ ದೇವಸ್ಥಾನಕ್ಕೆ. ಅದನ್ನು ಕೂಡ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಸಾಸ್ಲಿಗೆ ಹೋದ್ಮೇಲೆ ಕಬ್ಲಿಗೂ ಹೋಗಬೇಕು ಅಂತ ಹೇಳ್ತಾಯಿದ್ರು ನಮ್ಮ ಮಾವ. ಹಂಗಾಗಿ ನಾನು ಈ ದೇವಸ್ಥಾನಕ್ಕೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋ ಅಂಥದ್ದು. ಸರಿ ಬಂದಾಗ ಕಬ್ಲಿ ದೇವಸ್ಥಾನಕ್ಕೆ ಬರಲಿಕ್ಕೆ ಆಗಲಿಲ್ಲ. ಯಶು ಎಲ್ಲ ಕರ್ಕೊಂಡು ತುಂಬಾ ರಶ್ ಇತ್ತು. ಹಂಗಾಗಿ ಈ ಸತಿ ಬಂದಿದ್ದೀವಿ. ತುಂಬಾ ಫ್ರೀಯಾಗಿತ್ತು ದೇವಸ್ಥಾನ, ಜನಗಳು ಕೂಡ ಇರಲಿಲ್ಲ. ಈ ದೇವಸ್ಥಾನನ ಚುಚ್ಚಿಂಗಿರಿ ಸ್ವಾಮೀಜಿಯವರು ವಹಿಸ್ಕೊಂಡಿದ್ದಾರಂತೆ. ತುಂಬ ದಿವಸ ಆಯ್ತಂತೆ ವಹಿಸ್ಕೊಂಡು, ನನಗೂ ಕೂಡ ಗೊತ್ತಿರಲಿಲ್ಲ. ಇಲ್ಲಿ ಸ್ವಾಮೀಜಿ ವಿಗ್ರಹ ಕೂಡ ಇಟ್ಟಿದ್ರು. ಅದನ್ನು ನೋಡ್ಬಿಟ್ಟು ಕೇಳಿದೆ ಶಿವುಗೆ. ಶಿವು ಹೇಳಿದ್ರು ಅವ್ರು ಅವಾಗವಾಗ ಬರ್ತಾ ಇರ್ತಾರೆ, ನಾನು ಯಾವತ್ತೂ ಬಂದಿರಲಿಲ್ಲ. ಈ ದೇವ್ರಿಗೆ ಇದೇ ಫಸ್ಟ್ ಟೈಮು ನಾನು ಬಂದಿರೋ ಅಂಥದ್ದು. ದೇವ್ರದ್ದು ಕೂಡ ದರ್ಶನ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಇನ್ನು ನಾವು ಇಲ್ಲೂ ಕೂಡ ಪೂಜೆನ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ನಾನು ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮು ನಮ್ಮ ಅತ್ತೆ ನಮ್ಮ ಮಾವನ ಜೊತೆ ಎಲ್ಲ ಫ್ಯಾಮಿಲಿ ಬಂದು ಪೂಜೆನ ಮಾಡಿಸ್ಕೊಂಡು ಹೋಗ್ತಾರ ಅಂಥದ್ದು ದೇವಸ್ಥಾನಕ್ಕೆ. ಯಾವತ್ತೂ ಹೋಗಿರಲಿಲ್ಲ. ಶಿವು ನಾನು ಇಬ್ಬರೇ ಹೋಗ್ತಾಯಿದ್ವಿ ಜಾಸ್ತಿ. ಇದೇ ಫಸ್ಟ್ ಟೈಮು ನಮ್ಮ ಅತ್ತೆ ಮಾವನ್ನ ಕರ್ಕೊಂಡು ಬಂದಿರೋ ಅಂಥದ್ದು. ತುಂಬ ರಿಕ್ವೆಸ್ಟ್ ಮಾಡಿ ಬಲವಂತ ಮಾಡಿ ಕರ್ಕೊಂಡು ಬಂದಿರೋ ಅಂಥದ್ದು. ಅವ್ರ ಕೈಲಿ ಆಗೋದಿಲ್ಲ ಅಂತ ಹೇಳಿದ್ರೆ ಅವರು ಒಬ್ಬೊಬ್ಬರೇ ಬರಲಿಕ್ಕಂತೂ ಸಾಧ್ಯನೇ ಇಲ್ಲ. ಇನ್ನು ನಾವು ಬಂದಾಗಲೇ ಕರ್ಕೊಂಡು ಬರಬೇಕು. ಇನ್ನು ಇವಾಗಲೇ ಕೂಡ ಇಷ್ಟೊಂದು ಕಾಲು ವಯಸ್ಸಾಗ್ಬಿಟ್ಟಿದೆ. ಮತ್ತೆ ಇನ್ನು ಅವರೊಬ್ಬರೇ ಬರ್ತಾರೆ ಅಂದರೆ ಸುಳ್ಳು ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ವರ್ಷಕ್ಕೆ ಇನ್ನೆಷ್ಟು ಹುಷಾರಿಲ್ದಂಗೆ ಆಗಿರುತ್ತೋ ಏನೋ ಅಂತ ಹೇಳಿ ಈ ವರ್ಷವೇ ಕರ್ಕೊಂಡು ಬಂದಿದ್ದೀವಿ. ಇನ್ನು ಈ ನಡುವೆ ಅಂತೂ ಎಲ್ಲ ದೇವಸ್ಥಾನದಲ್ಲೂ ಊಟ ಕೊಡಲಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಸಾಸ್ಲಲ್ಲೂ ಕೂಡ ಊಟನ ಕೊಡ್ತಾಯಿದ್ರು. ನಾವು ಊಟ ಏನೂ ಮಾಡಲಿಲ್ಲ, ಸ್ವಲ್ಪ ಪಾಯಸ ಈಸ್ಕೊಂಡು ತಿಂದ್ಬಿಟ್ಟು ಬಂದ್ವಿ. ನಮ್ಮ ಮಾವ ಬಂದಿರಲಿಲ್ಲ, ನಮ್ಮ ಅತ್ತೆ ನಾನು ಶಿವು ಈಸ್ಕೊಂಡು ತಿಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಅಪ್ಪು ಎಷ್ಟು ಚೆನ್ನಾಗಿ ಅಡ್ಬೀಳ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಇವಾಗ ದೇವ್ರಿಗೆಲ್ಲ ಅಡ್ಬೀಳೋದು, ನಮಸ್ಕಾರ ಮಾಡೋದು ಆ ಥರ ಅದೆಲ್ಲ ಕಲ್ತ್ಕೊಂಡಿದ್ದಾಳೆ. ನಾವೆಲ್ಲ ಮಾಡೋದನ್ನ ನೋಡ್ತಾ ಇರ್ತಾಳಲ್ವ, ಹಂಗಾಗಿ ಅವಳು ಕೂಡ ಮಾಡ್ತಾಳೆ. ಇವಾಗ ಚೆನ್ನಾಗಿ ಬುದ್ಧಿ ಬರ್ತಾಯಿದೆ ಈ ನಡುವೆ ಅಂತೂ. ಯಾರೇನು ತೋರಿಸ್ಕೊಡ್ತಾರೆ ಅದನ್ನೆಲ್ಲ ಮಾಡಲಿಕ್ಕೆ ಶುರು ಮಾಡ್ಕೊತಾ ಇದ್ದಾಳೆ.
ಅವಾಗ ಮಾತಾಡ್ಲಿಕ್ಕೂ ಕೂಡ ಟ್ರೈ ಮಾಡ್ತಾಳೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಮಾವ ಅಂತೂ ಪೂಜೆ ಮಾಡ್ಕೊಂಬಂದು ಆಲ್ರೆಡಿ ಕುತ್ಕೊಂಡ್ಬಿಟ್ಟಿದ್ದಾರೆ, ಅವ್ರಿಗೆ ನಿಂತ್ಕೊಳ್ಳೋಕೆ ಆಗೋದಿಲ್ವಲ್ಲ, ಹಂಗಾಗಿ ಇನ್ನು ನಾವು ಲೇಟಾಗಿ ಸ್ವಲ್ಪ ದೇವಸ್ಥಾನ ಎಲ್ಲ ಸುತ್ತಾಡ್ಕೊಂಡು ನಿಧಾನಕ್ಕೆ ಬಂದ್ವಿ. ಇನ್ನು ದೇವ್ರದ್ದು ಪ್ರಸಾದ ಕೂಡ ತಗೊಬೇಕು ಅಂತ ಹೇಳ್ತಾ ಇದ್ರು ನಮ್ಮ ಮಾವ ದೇವ್ರಿಗೆ ಬಂದಮೇಲೆ. ಹಂಗಾಗಿ ಇಲ್ಲಿ ಸಕ್ಕರೆ ಮಿಠಾಯಿ ಮತ್ತು ಲಡ್ಡು 2 ಇತ್ತು. ಶಿವು ಕೂಡ ತಗೊತೀನಿ ಅಂತ ಹೇಳಿ ಹೋಗಿ ತಗೊತಿದ್ದಾರೆ. ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಏನಾದರೂ ಒಂದು ಪ್ರಸಾದನ ತಗೊಳ್ಳೇಬೇಕು. ಇನ್ನು ಸಾಸ್ಲಲ್ಲಿ ಸ್ವೀಟು, ಸ್ವಲ್ಪ ಕಡಲೆಪುರಿ, ಖರ್ಜೂರ ಈ ಥರ ಎಲ್ಲ ತಗೊಂಡಿದ್ವಿ. ಇಲ್ಲಿ ಬಂದು ಸ್ವೀಟ್ನ ತಗೊತಾ ಇದ್ದೀವಿ. ಇಲ್ಲಿ ಕಡಲೆಪುರಿ ಏನು ತಗೊತಾ ಇಲ್ಲ, ಅಲ್ಲಿ ತಗೊಂಡಿದ್ದೀವಲ್ಲ ಅಂತ ಹೇಳಿ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮನೆಗೆ ಹೋದ್ಮೇಲೆ ಒಂದು ಅಕ್ಕಪಕ್ಕ ಮನೆಯವ್ರಿಗೆ ಒಂದು 3 ಜನಕ್ಕೆ ಕೊಡ್ತಾರೆ. ಕಾಲದಿಂದ ಅದು ರೂಢಿ ನಡ್ಕೊಂಬಂದಿರೋ ಅಂಥದ್ದು. ಹಳ್ಳಿ ಕಡೆ ಯಾರ್ಯಾರು ದೇವಸ್ಥಾನಕ್ಕೆ ಹೋದರೆ ಈ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಈ ಥರ ಎಲ್ಲ ಹೋಗ್ತಾರಲ್ಲ, ಇದು ಅದೇ ಥರನೇ ದೇವಸ್ಥಾನ. ಹಂಗಾಗಿ ಒಂದು 3 ಜನಕ್ಕೆ ಪ್ರಸಾದನ ಕೂಡ ಕೊಡೋವಂಥ ರೂಢಿನ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅದನ್ನು ಈಗಲೂ ಕೂಡ ಪಾಲಿಸ್ತಾರೆ ಹಳ್ಳಿಯವರೆಲ್ಲ. ಬೆಂಗಳೂರು ಕಡೆ ಯಾರು ಈಸ್ಕೊಳ್ಳೋದಿಲ್ಲ ಅಂತೇಳಿ ಅಷ್ಟಾಗಿ ಯಾರು ತೊಗೊಂಡೋಗಿ ಕೊಡೋಕೆ ಹೋಗೋದಿಲ್ಲ. ಹಳ್ಳಿ ಕಡೆ ಅಂತ ಹೇಳಿದ್ರೆ ಸಾಸ್ಲಿಗೆ ಹೋಗಿದ್ವಿ ಅಂತ ಹೇಳಿದ್ರೆ ಏನಾದರೂ ಪ್ರಸಾದನ ಕೊಡಿ ಅಂತೇಳಿ ಅವರು ಕೂಡ ಕೇಳ್ತಾರೆ, ಇಲ್ಲಾಂದರೆ ನಾವು ಕೂಡ ಕೊಡಬೇಕು. ಆ ಥರ ಕೊಟ್ಬಿಟ್ಟು ತಿನ್ನೋ ಅಂಥದ್ದು. ಇನ್ನು ಶಿವು ತುಂಬ ದಿನದಿಂದ ಹುಡುಕ್ತಾ ಇದ್ರು ಯಶುಗೆ ಒಂದು ಫೋನ್ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಜಾತ್ರೆಯಲ್ಲಿ. ಅದು ನಾವು ಚಿಕ್ಕ ವಯಸ್ಸಲ್ಲೆಲ್ಲ ತೊಗೊಂಡು ಯೂಸ್ ಮಾಡಿರೋ ಅಂಥ ಫೋನು ಅದು. ಹಂಗಾಗಿ ಮಗಳಿಗೂ ಅದೇ ಥರದ್ದೇ ಒಂದು ಕೊಡಿಸ್ಬೇಕು ಅಂತೇಳಿ ಹುಡುಕ್ತಾ ಇದ್ರು. ಕೊನೆಗೂ ಕೂಡ ಫೋನು ಸಿಕ್ತು ಅಂತಲೇ ಹೇಳ್ಬೋದು. ಅವಳಿಗಂತೂ ತುಂಬಾ ಖುಷಿ ಆಗ್ಬಿಟ್ಲು ಅದನ್ನು ನೋಡಿ. ಇದೇ ಫಸ್ಟ್ ಟೈಮು ಅದನ್ನು ನೋಡ್ತಾ ಇರೋ ಅಂಥದ್ದು ಅವಳು. ಫೋನು ತುಂಬಾ ಇಷ್ಟ ಅವಳಿಗೆ. ಹಂಗಾಗಿ ಅದು ಮ್ಯೂಸಿಕ್ಕು, ಸೌಂಡು ಎಲ್ಲ ಬರೋದು ನೋಡಿ ತುಂಬಾ ಖುಷಿ ಪಟ್ಕೊಂಡು ಒಂಥರ ಆಶ್ಚರ್ಯವಾಗಿ ನೋಡ್ತಿದ್ಲು ಅಂತಲೇ ಹೇಳ್ಬೋದು. ಇದೇ ಹೋಗಿದ್ನಲ್ಲ ಹೂವನ ಸಂಜೆ ಮೀನು ಒದ್ದಾಡ್ತಿತ್ತಿಲ್ಲ. ಒಂಚೂರು ವಿಡಿಯೋ ಮಾಡ್ಕೊ ಬರ್ಬೇಕು ತಾನೆ. ಎಷ್ಟು ಒಂದವೆ ಗೊತ್ತಿ ಟಿಫನ್ ಮಾಡಿದ್ರು. ಟಿಫನ್ ಎಲ್ಲ ತಿನ್ಕೊಂಡು ಇವಾಗ ಬೆಂಗಳೂರು ಕಡೆ ಹೊರಡ್ತಾ ಇದ್ದೀವಿ. ಬಂದು ಅವಾಗಲೇ 3 ದಿವಸ ಆಗೋಯ್ತು. ಹಂಗಾಗಿ ಇವಾಗ ಬೆಂಗಳೂರು ಕಡೆ ಹೋಯ್ತಾ ಇರೋಂಥದ್ದು. ಹಂಗೆ ಒಂಚೂರು ನಾವು ಅಪ್ಪರ ಮನೆಗೆ ಹೋಗ್ಬಿಟ್ಟು ಹೋಗೋಣ ಅಂತೇಳಿ ಹೋಯ್ತಾ ಇದ್ದೀವಿ ತಾನೇ ಸುಮ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವು ನೋಡಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬೆಳಗ್ಗೆನೆ ಟಿಫನ್ನು ಇಡ್ಲಿ ಮಾಡಿದ್ರು, ತಿನ್ಕೊಂಡು ಸ್ವಲ್ಪ ಪಾಯಸ ಇತ್ತು, ಪಾಯಸನೂ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಸಾಸ್ಲಿಗೆ ಹೋಗಿದ್ವಿ, ಹಂಗಾಗಿ ನಾನ್ ವೆಜ್ ಏನೂ ಮಾಡಿರ್ಲಿಲ್ಲ, ಇಡ್ಲಿ ಚಟ್ನಿ ಮಾಡಿದ್ರು, ತಿನ್ಕೊಂಡು ಇವಾಗ ಬೆಂಗಳೂರು ಕಡೆ ಹೊರಡ್ತಾ ಇದ್ದೀವಿ. ಬೆಂಗಳೂರಿಗೆ ಹೋಗ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಯಶುಮ. ನಮ್ಮ ಅಪ್ಪ ಅವ್ರ ಮನೆಗೆ ಬಂದಿದ್ದೀವಿ, ಯಾರೂ ಇಲ್ಲ. ಇದೇ ನಮ್ಮ ಅಪ್ಪ ಅವ್ರ ಮನೆ. ಯಶು ನಾನು ಇಲ್ಲಿ ಕುಂತಿದ್ದೀವಿ. ಊರಿಂದ ಬಂದು ಹಂಗೆ ಮಾತಾಡ್ಸ್ಕೊಂಡು ಹೋಗೋಣಂತ. ನಮ್ಮ ತಾತ ಏನೋ ಸಟ್ಕೊಡ್ತಾವ್ರೆ, ಇಲ್ಲೇ ಮಾತಾಡ್ಸ್ಕೊಂಡು ಹಿಂಗೆ ನೋಡ್ಕೊಂಡು ಹೋಗೋಣ ಅನ್ಕೊಂತ ಬಂದಿದ್ದೀವಿ. ಸಿಕ್ಕಾಬಟ್ಟೆ ಗಾಳಿ ಬೀಸ್ತಾನೆ ಊರ ಕಡೆ ಅಂತೂ. ಕೆರೆ ಹತ್ರದಲ್ಲೇ ಐತೆ ನಮಗೆ, ಹಂಗಾಗಿ ಸಿಕ್ಕಾಬಟ್ಟೆ ಗಾಳಿ ಅಂತಲೇ ಹೇಳ್ಬೋದು. ಮನೆ ಮುಂದೆನೇ ಹೊಲಗಳು, ನಮಗೆ ಗ್ರೀನರಿಯಾಗಿ ತುಂಬಾ ಚೆನ್ನಾಗಿದೆ ಮಾತ್ರ ವೆದರು. ಇನ್ನು ನಾವು ಹುಟ್ಟಿ ಬೆಳೆದಿದ್ದು ಊರು ಅಂತಲೇ ಹೇಳ್ಬೋದು ಇದು. ಇವಾಗ ನಮ್ಮ ಅಪ್ಪ ತೀರೋದ್ಮೇಲೆ ಈ ನಡುವೆ ನಾವು ಊರ ಕಡೆಗೆ ಬರ್ತಾ ಇರೋ ಅಂಥದ್ದು. ಆದ್ರೂ ಒಂದೊಂದು ಕ್ಷಣ ಬೇಜಾರಾಗುತ್ತೆ, ನಮ್ಮ ಅಪ್ಪ ಇರಬೇಕಿತ್ತು ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ. ಇವೆಲ್ಲ ನೋಡಿದಾಗ ನಾವೆಲ್ಲ ಆಡಿ ಬೆಳೆದಿರೋ ಅಂಥ ಮನೆ, ಈ ವಾತಾವರಣ, ಇದನ್ನೆಲ್ಲ ನೋಡಿ ಒಂದು ಕ್ಷಣ ಹಳೆಯದೆಲ್ಲ ನೆನಪಾಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಮ್ಮ ಮಕ್ಳುಗಳು ನಮ್ಮ ಮನೆ ಬಾಕ್ಲಲ್ಲೇ ಆಟ ಆಡ್ತಾವೆ. ಅದನ್ನೆಲ್ಲ ನೋಡಿದ್ರೆ ಒಂದು ಕ್ಷಣ ಖುಷಿ ಆಗುತ್ತೆ. ಇದನ್ನೆಲ್ಲ ಮಿಸ್ ಮಾಡಿಕೊಂಡು ಇಷ್ಟು ಬೇಗ ಬಿಟ್ಬಿಟ್ಟು ಹೋದ್ರಲ್ಲ ಅಂತ ಹೇಳಿ ಒಂದೊಂದು ಕಡೆ ಬೇಜಾರು ಕೂಡ ಆಗುತ್ತೆ. ಎಷ್ಟು ಬೇಗ 1 ವರ್ಷ ಆಗೋಯ್ತು ನಮ್ಮ ಅಪ್ಪ ತೀರೋಗಿ ಅಂತೇಳಿ ಗೊತ್ತಾಗ್ತಾನೆ ಇಲ್ಲ. ಇವಾಗ ನೆನ್ನೆ ಮೊನ್ನೆ ತೀರೋಗಿರೋ ಥರ ಅನ್ನಿಸ್ತೈತೆ. ಇನ್ನೊಂದು 15 ದಿನ ಹೋದರೆ 1 ವರ್ಷದ ತಿಥಿ ಕೂಡ ಮಾಡಬೇಕು ನಾವು. ಹಂಗಾಗಿ ಒಂದ್ಸರಿ ಊರಿಗೂ ಕೂಡ ಬಂದು ನೋಡ್ಕೊಂಡು ಹೋಗೋಣ ಹೆಂಗಿದೆ ವಾತಾವರಣ ಅಂತೇಳಿ ಬಂದಿರೋ ಅಂಥದ್ದು. ಅಮ್ಮ ಯಾರೂ ಬಂದಿರಲಿಲ್ಲ, ನಾವು ಬರಬೇಕಾದ್ರೆ ಬೀಗದ ಕೀನು ಕೂಡ ಈಸ್ಕೊಂಡು ಬಂದಿರಲಿಲ್ಲ, ಹಾಗೆ ಬಂದುಬಿಟ್ಟಿದ್ವಿ. ಹಂಗಾಗಿ ಇಲ್ಲೇ ತಾತರ ಮನೆ ಹತ್ರನೇ ಮಾತಾಡಿಸ್ಕೊಂಡು ಹೋಗೋಣ ಅಂತೇಳಿ ಇವಾಗ ಬೆಂಗಳೂರು ಕಡೆ ಹೊರಡ್ತಾ ಇದ್ದೀವಿ. ಬಂದಿರೋ ಕೆಲಸ ಎಲ್ಲ ಕೂಡ ಮುಗೀತು, ಹಂಗಾಗಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಬೆಂಗಳೂರು ಕಡೆ ಹೊರಡ್ತಾ ಇದ್ದೀವಿ. ಡ್ಯಾನ್ಸ್ ಮಾಡಿ, ಡ್ಯಾನ್ಸ್ ಜೋಜಕಂದ ಡ್ಯಾನ್ಸ್ ಮಾಡಿ, ಟಾಟಾ ಮಾಡಿ, ಟಾಟಾ ಬಾಯ್ ಬಾಯ್ ಜನಗಳೇ, ಬಾಯ್ ಬಾಯ್ ಜನಗಳೇ. ಮಾಡಿ ಮಾಡಿ ಡ್ಯಾನ್ಸ್ ಮಾಡಿ, ಡ್ಯಾನ್ಸ್ ಮಾಡಿ. ಎಲ್ಲರೂ ನಮ್ಮೂರ್ ಕೆರೆ ನೋಡಿ,
ಹಾ ಸರಿ ಹೋಗು ಇನ್ನ ಹಿಂಗೆ ಹೋಗೋದು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.